ನಮಸ್ಕಾರ. ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ತುಂಬಾ ಹತ್ರವಾದದ್ದು. ಹೌದು, ವಿಶೇಷವಾಗಿ ಈ ವಿಪರೀತ ಕೆಲಸದ ಒತ್ತಡದಲ್ಲಿರೋರ್ಗೆ ಖಂಡಿತ ಇದು ಕನೆಕ್ಟ್ ಆಗುತ್ತೆ. ಕರೆಕ್ಟ್. ನಾನು ಆ ಮೂಲ ಟಿಪ್ಪಣಿಗಳನ್ನ ಓದುವಾಗ ಕರ್ಮಯೋಗಿಯ ಡಬಲ್ ಲೈಟ್ ಸ್ಥಿತಿ ಅನ್ನೋ ಒಂದು ಅದ್ಭುತ ಪರಿಕಲ್ಪನೆ ಕಣ್ಣಿಗೆ ಬಿತ್ತು. ದೈನಂದಿನ ಕೆಲಸದ ಟೆನ್ಷನ್ ಮತ್ತೆ ನಾನೇ ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ದೆ ಜವಾಬ್ದಾರಿ ನಿಭಾಯಿಸೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಇಂದಿನ ನಮ್ಮ ಗುರಿ. ಇದು ತುಂಬಾ ಮುಖ್ಯವಾದ ವಿಚಾರ. ಸೊ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಡಬಲ್ ಲೈಟ್ ಅಂದ್ರೆ ವಾಸ್ತವವಾಗಿ ಏನು? ಡಬಲ್ ಲೈಟ್ ಅಂದ್ರೆ ಸಂಪೂರ್ಣವಾಗಿ ಭಾರ ಇಲ್ಲದ ಒಂದು ಹಗುರವಾದ ಮನಸ್ಥಿತಿ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ, ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಾನೇ ಮಾಡ್ತಿದ್ದೀನಿ ಅನ್ನೋ ಆ ಕರ್ತೃತ್ವಾಭಿಮಾನ ಬಿಡೋದು. ಅಂದ್ರೆ ಆ ಹಳೆ ಸಂಸ್ಕಾರಗಳ ಭಾರ ಇಲ್ದೆ, ನಿಖರವಾಗಿ ಸಂಬಂಧಗಳ ಅಥವಾ ನಿರೀಕ್ಷೆಗಳ ಭಾರ ಇಲ್ದೆ ಎಲ್ಲವನ್ನೂ ಆ ಪರಮಾತ್ಮನಿಗೆ ಅಥವಾ ವಿಶ್ವಶಕ್ತಿಗೆ ಅರ್ಪಿಸೋದು. ನಮ್ಮನ್ನ ನಾವು ಕೇವಲ ಒಂದು ನಿಮಿತ್ತ ಅಂದ್ರೆ ಒಂದು ಸಾಧನ ಅಂತ ತಿಳ್ಕೊಂಡು ಕೆಲಸ ಮಾಡೋದೇ ಈ ಡಬಲ್ ಲೈಟ್ ಸ್ಥಿತಿ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಈ ಟಿಪ್ಪಣಿಗಳಲ್ಲಿ ಕರ್ಮಯೋಗಿ ಮತ್ತೆ ಕರ್ಮಾತೀತ ಅನ್ನೋ 2 ಪದಗಳನ್ನ ಬಳಸಿದ್ದಾರೆ. ಇವೆರಡರ ವ್ಯತ್ಯಾಸ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಕರ್ಮಯೋಗಿ ಅಂದ್ರೆ ಕೆಲ್ಸ ಮಾಡ್ತಾನೆ, ಆಂತರಿಕವಾಗಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರೋನು ಅಂತ ನಮಗ್ ಗೊತ್ತು. ಆದ್ರೆ ಕರ್ಮಾತೀತ ಅಂದ್ರೆ? ಇದನ್ನ ಒಂದು ಸರಳ ಉದಾಹರಣೆ ಮೂಲಕ ನೋಡೋಣ. ಕರ್ಮಯೋಗಿ ಅಂದ್ರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ತುಂಬಾ ಶಾಂತವಾಗಿ ಎಚ್ಚರಿಕೆಯಿಂದ ಕಾರ್ ಓಡಿಸೋ ನುರಿತ ಚಾಲಕ ಇದ್ದಾಗೆ. ಓಕೆ, ಅವನು ಡ್ರೈವಿಂಗ್ನಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿರ್ತಾನೆ. ಹೌದು. ಆದರೆ ಕರ್ಮಾತೀತ ಅಂದ್ರೆ ಆ ಪ್ರಯಾಣ ಮುಗಿದ ತಕ್ಷಣ ಕಾರಿನಿಂದ ಹೊರಬಂದು ಬಾಗ್ಲು ಲಾಕ್ ಮಾಡಿ ಆ ಟ್ರಾಫಿಕ್ ಗದ್ದಲನ್ನು ಸಂಪೂರ್ಣವಾಗಿ ಮರೆತುಬಿಡೋ ಅನುಭವ. ವಾವ್! ಕೆಲ್ಸ ಮಾಡೋದು ಎಷ್ಟು ಸಹಜವೋ ಆ ಕರ್ಮದ ಬಂಧನದಿಂದ ಹೊರಬರೋದು ಕೂಡ ಅಷ್ಟೇ ಸಹಜ ಆಗಿರ್ಬೇಕು ಅಲ್ವಾ? ಖಂಡಿತ, 2 ಬ್ಯಾಲೆನ್ಸ್ ಆಗಿರ್ಬೇಕು. ಈ ಮಾತು ಕೇಳಿದಾಗ ನನಗೆ ಆ ಟಿಪ್ಪಣಿಯಲ್ಲಿದ್ದ ರಾಘವ್ ಅನ್ನೋ ಪ್ರಾಜೆಕ್ಟ್ ಮ್ಯಾನೇಜರ್ ಕಥೆ ನೆನ್ಪಾಗ್ತಿದೆ. ಇದು ನಮ್ಮೆಲ್ಲರ ಕಾರ್ಪೊರೇಟ್ ಜೀವನದ ಕನ್ನಡಿ ತರ ಇದೆ. ಹೌದು, ಆ ಕಥೆ ತುಂಬಾ ಪ್ರಸ್ತುತ. ಅವನು ಡೆಡ್ಲೈನ್ ಮಿಸ್ ಆದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ತಿದ್ದ. ಟೀಮ್ ಏನಾದ್ರೂ ಸಣ್ಣ ತಪ್ಪು ಮಾಡಿದ್ರೂ ತಾನೇ ಗಿಲ್ಟ್ ಅನುಭವಿಸ್ತಿದ್ದ. ಬಾಸ್ ಬೈದ್ರೆ ಸಂಪೂರ್ಣ ಹತಾಶೆ ಆಗ್ತಿದ್ದ. ಈ ಒತ್ತಡದಿಂದ ಅವನು ನಿದ್ದೆನೇ ಕಳ್ಕೊಂಡಿದ್ದ. ಆವಾಗ್ಲೇ ಅವನ ಹಳೆಯ ಮೆಂಟರ್ ಒಂದು ಆಳವಾದ ಪ್ರಶ್ನೆ ಕೇಳ್ತಾರೆ. ಹೌದು, ರಾಘವ್, ನೀನು ಕೆಲ್ಸ ಮಾಡ್ತಿದೀಯಾ ಇಲ್ಲ ಆ ಕೆಲ್ಸ ನಿನ್ನನ್ನೇ ಮಾಡ್ತಿದ್ಯಾ ಅಂತ. ಆ ಪ್ರಶ್ನೆ ನಿಜಕ್ಕೂ ಕಣ್ಣು ತೆರೆಸುವಂಥದ್ದು. ಆ ಮೆಂಟರ್ ಕೇಳಿದ ಪ್ರಶ್ನೆಯ ಹಿಂದಿನ ಮರ್ಮನೆ ನಿಮಿತ್ತ ಭಾವ. ರಾಘವ್ನ ಸಮಸ್ಯೆ ಏನಂದ್ರೆ, ನಾನೇ ಈ ಪ್ರಾಜೆಕ್ಟ್ ನಡೆಸ್ತಿದ್ದೇನೆ ಅನ್ನೋ ಅಹಂಕಾರ. ಅಂದ್ರೆ ಒಂದು ಕುಂಚ ತಾನೇ ಆ ಸುಂದರ ಚಿತ್ರ ಬಿಡಿಸ್ತಿದ್ದೀನಿ ಅಂತ ಅನ್ಕೊಂಡ್ರೆ ಹೇಗಿರುತ್ತೆ ಹಾಗೆ. ಕರೆಕ್ಟ್. ರಾಘವನ ಸ್ಥಿತಿನೂ ಹಾಗೇ ಇತ್ತು. ತಾನು ಕೇವಲ ಒಂದು ಉಪಕರಣ ಅಂದ್ರೆ ನಿಮಿತ್ತ ಅನ್ನೋದನ್ನೇ ಅವನು ಮರೆತಿದ್ದ. ನಾನು ಶುದ್ಧ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಕೇವಲ ಒಂದು ಸಾಧನವಾಗಿ ಕೆಲಸ ಮಾಡಿದ್ರೆ ಆ ಭಾರ ಇರಲ್ಲ. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಆಫೀಸ್ನಲ್ಲಿ ಪ್ರಾಜೆಕ್ಟ್ ಕೈತಪ್ಪ ಹೋಗ್ತಿರೋವಾಗ ಅಥವಾ ಬಾಸ್ ಕೂಗಾಡ್ತಿರೋವಾಗ ಕೆಲ್ಸ ಮುಗಿದ ಮರುಕ್ಷಣನೇ ಸಂಪೂರ್ಣ ಲೈಟ್ ಆಗಿ ಎಲ್ಲದರಿಂದ ಡಿಟ್ಯಾಚ್ ಆಗೋದು ಹೇಗೆ ಸಾಧ್ಯ? ಟಿಪ್ಪಣಿಗಳು ಇದನ್ನ ಕೇವಲ 1 ಸೆಕೆಂಡಿನ ಆಟ ಅಂತ ಕರೀತಾವೆ. ಇದು ಖಂಡಿತ ಬರುವ ಸಹಜವಾದ ಪ್ರಶ್ನೆ. 1 ಸೆಕೆಂಡಿನ ಆಟ ಅಂದ್ರೆ ಸಮಸ್ಯೆಯನ್ನ ಕಡೆಗಣಿಸೋದು ಅಂತ ಅಲ್ಲ. ಇದು ಆತ್ಮಿಕ ಸ್ಥಿತಿಯ ನಿರಂತರ ಅಭ್ಯಾಸ. ಅಂದ್ರೆ ಕೆಲ್ಸ ಮಾಡುವಾಗ 100ರಷ್ಟು ಗಮನ ಕೊಡ್ತೀವಿ, ಪರಿಹಾರ ಹುಡುಕ್ತೀವಿ. ಹೌದು. ಆದ್ರೆ ಆ ಕೆಲಸದ ಅಂತಿಮ ಫಲಿತಾಂಶದ ಮೇಲೆ ಅಥವಾ ನಾನು ಮಾಡ್ದೆ ಅನ್ನೋ ಅಹಂಕಾರದ ಮೇಲೆ ಶೂನ್ಯ ಆಸಕ್ತಿ ಇರುತ್ತೆ. ಆಫೀಸಿಂದ ಹೊರಬಂದ ತಕ್ಷಣ ಆ ವಿಚಾರನ ಅಲ್ಲಿಗೆ ಬಿಟ್ಟು ನಾನು ಕೇವಲ ಒಂದು ಉಪಕರಣ ಅನ್ನೋ ಭಾವನೆಗೆ ಮರಳಬೇಕು. ಓಕೆ, ಅಭ್ಯಾಸ ಬಲವಾದಾಗ ಆ ಸ್ವಿಚ್ ಆಫ್ ಆಗೋ ಪ್ರಕ್ರಿಯೆ ಕೇವಲ 1 ಸೆಕೆಂಡ್ನಲ್ಲಿ ನಡೆಯುತ್ತಾ? ನಿಖರವಾಗಿ. ಸೊ ಇದೆಲ್ಲದರ ಅರ್ಥ ಏನು? ನಾವು ಆಫೀಸ್ ಬಿಸ್ನೆಸ್ ಅಥವಾ ಮನೆಯ ಜವಾಬ್ದಾರಿಗಳಲ್ಲಿ ವಿಪರೀತ ಬ್ಯುಸಿ ಆಗಿರುವಾಗ ಈ ವಿಚಾರ ಹೇಗೆ ಅನ್ವಯಿಸುತ್ತೆ? ಇದರ ಸಾರಾಂಶ ಏನಂದ್ರೆ, ಕೆಲ್ಸ ಮಾಡೋದು, ಗುರಿ ತಲುಪೋದು ಎಂದಿಗೂ ತಪ್ಪಲ್ಲ. ಹೌದು, ಕೆಲಸ ಮಾಡ್ಲೇಬೇಕು. ಆದ್ರೆ ನಾನೇ ಮಾಡ್ತಿದ್ದೀನಿ, ನನ್ನಿಂದಲೇ ಆಗ್ತಿದೆ ಅನ್ನೋ ಆ ಅಹಂಕಾರನೇ ನಮ್ಮ ನಿದ್ದೆ ಕೆಡಿಸೋ ನಿಜವಾದ ಬಂಧನ. 100ಕ್ಕೆ 100 ಸತ್ಯ. ದೈನಂದಿನ ಜೀವನದಲ್ಲಿ ನಿಮಿತ್ತ ಭಾವ ಅಂದ್ರೆ ನಾನು ಕೇವಲ ಸಾಧನ ಅನ್ನೋ ಭಾವನೆ ಮತ್ತೆ ಆತ್ಮಿಕ ಸ್ಮೃತಿ ಇವೆರಡನ್ನೂ ಅಳವಡಿಸಿಕೊಂಡಾಗ
ನಾವು ಸ್ವಾಭಾವಿಕವಾಗಿ ಡಬಲ್ ಲೈಟ್ ಆಗ್ತೀವಿ. ಹ್ಮ್ ನಾವು ಯಾವುದೇ ಟೆನ್ಷನ್ ಇಲ್ಲದೆ ಅತ್ಯುತ್ತಮ ಕರ್ಮಯೋಗಿನೂ ಆಗ್ಬೋದು, ಜೊತೆಗೆ ಆ ಕರ್ಮಾತೀತ ಅನುಭವದ ಶಾಂತಿನೂ ಪಡಿಬೋದು. ಇದು ಖಂಡಿತವಾಗ್ಲೂ ನಮ್ಮ ದೈನಂದಿನ ಕೆಲ್ಸಗಳ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸುವಂಥ ವಿಚಾರ. ಅಂತಿಮವಾಗಿ ಒಂದು ಪ್ರಚೋದನಾತ್ಮಕ ಯೋಚನೆಯೊಂದಿಗೆ ಈ ಚರ್ಚೆನ ಮುಕ್ತಾಯ ಮಾಡೋಣ. ಖಂಡಿತ. ನಾವು ಮಾಡೋ ಪ್ರತಿಯೊಂದು ಕೆಲ್ಸದಲ್ಲೂ ನಾವು ಕೇವಲ ಒಂದು ನಿಮಿತ್ತ ಅಥವಾ ಉಪಕರಣ ಮಾತ್ರ ಆಗಿದ್ರೆ, ನಮ್ಮ ಜೀವನದ ಅಂತಿಮ ಫಲಿತಾಂಶಗಳನ್ನ ನಿರ್ಧರಿಸೋ ಆ ಕಾಣದ ಶಕ್ತಿ ನಮ್ಮ ದೈನಂದಿನ ಆಯ್ಕೆಗಳ್ನ ಮತ್ತು ನಿರ್ಧಾರಗಳ್ನ ಈ ಕ್ಷಣದಲ್ಲಿ ಯಾವ ರೀತಿ ಪ್ರಭಾವಿಸ್ತಿರಬಹುದು? ತುಂಬಾ ಆಳವಾದ ಪ್ರಶ್ನೆ ಇದು. ಹೌದು, ನಾವೆಲ್ಲರೂ ನಮ್ದೇ ಆದ ರೀತಿಯಲ್ಲಿ ಆಲೋಚಿಸಬೇಕಾದ ವಿಚಾರ ಇದು. ಆ ಯೋಚನೆಯೊಂದಿಗೆ ಇವತ್ತಿನ ಈ ಆಳವಾದ ಅಧ್ಯಯನವನ್ನ ಮುಗಿಸೋಣ. ಧನ್ಯವಾದಗಳು.